ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣನವರ ಅತ್ಯಂತ ಕೆಟ್ಟ ಆಡಳಿತ ಮತ್ತು ಬೇಜವಾಬ್ದಾರಿತನದ ಪ್ರತಿಫಲವಾಗಿ ಕ್ಷೇತ್ರದ ರಸ್ತೆಗಳೆಲ್ಲವೂ ಹೊಂಡಮಯವಾಗಿದೆ. ಪಿಡಬ್ಲ್ಯೂಡಿ, ಪಿಆರ್ಇಡಿ ನಗರ ವ್ಯಾಪ್ತಿಗಳಲ್ಲಿ ಹೊಂಡ ಮುಚ್ಚುವ ಕೆಲಸವನ್ನು ಇಲಾಖೆಗಳು ಮಾಡುತ್ತಿಲ್ಲ. ಶಾಸಕರಿಗೆ ನಯಾ ಪೈಸೆ ಜವಾಬ್ದಾರಿ ಇಲ್ಲ. ಈ ನಿಟ್ಟಿನಲ್ಲಿ ಸಹಾಯಕ ಆಯುಕ್ತರು ಸಾರ್ವಜನಿಕರೊಂದಿಗೆ ಸಮನ್ವಯ ಸಭೆ ನಡೆಸಿ ರಸ್ತೆ ಗುಂಡಿ ಮುಚ್ಚುವುದು, ಮಳೆ ಮಾಪನ ಯಂತ್ರ ದುರಸ್ತಿ ಹಾಗೂ ಕೆಎಸ್ಆರ್ಟಿಸಿ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಿಕೊಡಬೇಕೆಂದು ಆಗ್ರಹಿಸಿ ಆಗಸ್ಟ್ 7 ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಾಲಯದಿಂದ ಸಹಾಯಕ ಆಯುಕ್ತರ ಕಚೇರಿವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು, ಎಸಿಯವರು ಜನರ ಸಮಸ್ಯೆಗೆ ಪರಿಹಾರ ನೀಡುವವರೆಗೂ ಧರಣಿ ನಡೆಸುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರ, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದರು. ಅವರು ಶಿರಸಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ ಕ್ಷೇತ್ರದ ಸಮಸ್ಯೆಗಳಿಂದ ಜನ ಬೇಸತ್ತಿದ್ದಾರೆ. ಅತ್ಯಂತ ದುರದೃಷ್ಟಕರ ಪರಿಸ್ಥಿತಿ ಇದಾಗಿದ್ದು, ಸಮಸ್ಯೆ ಹೀಗೆಯೇ ಮುಂದುವರೆದರೆ ಜನರು ದಂಗೆ ಏಳುವುದರಲ್ಲಿ ಸಂಶಯವಿಲ್ಲ ಎಂದರು. ಶಿರಸಿ ಘಟಕದಲ್ಲಿ 10 ಲಕ್ಷ ಕಿಲೋಮೀಟರ್ ಓಡಿದ 79 ಬಸ್ಸುಗಳು ಇದ್ದು, ಉತ್ತರ ಕರ್ನಾಟಕದಲ್ಲಿ ಓಡಿ ಗುಜರಿಗಳಿಗೆ ಹಾಕುವ ಬಸ್ಸುಗಳನ್ನು ಶಿರಸಿಗೆ ತಂದು ಹಾಕಲು ಇದೇನು ಕಸದ ಬುಟ್ಟಿನ ಎಂದು ಕೆಎಸ್ಆರ್ಟಿಸಿಯ ಮೇಲೆ ಆಕ್ರೋಶ ಹೊರಹಾಕಿದರು. ಭೀಮಣ್ಣನವರ ಅತ್ಯಂತ ಕೆಟ್ಟ ಆಡಳಿತ ಮತ್ತು ಬೇಜವಾಬ್ದಾರಿಯುತವಾದಂತಹ ಆಡಳಿತದ ಒಂದು ಪ್ರತಿಫಲ ಎನ್ನುವಂತೆ ಇಡೀ ನಮ್ಮ ಶಿರಸಿ ಸಿದ್ದಾಪುರ ಕ್ಷೇತ್ರದ ಎಲ್ಲ ರಸ್ತೆಗಳು ಕೂಡ ಹೊಂಡಮಯ ಆಗಿದೆ. ಪಿಡಬ್ಲ್ಯೂಡಿ ಇರ್ಬೋದು, ಪಿಆರ್ಇಡಿ ಇರ್ಬೋದು, ಹೀಗೆ ಯಾವ ಒಂದು ಇಲಾಖೆಯೂ ಕೂಡ ಹೊಂಡವನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತಾ ಇಲ್ಲ. ಶಾಸಕರಾದವರು ಅವ್ರನ್ನ ಕರೆಸಿ ಅವ್ರಿಗೆ ವಾರ್ನಿಂಗ್ ಮಾಡಬೇಕು. ಏನು ಜನ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಜನ ಕಷ್ಟಪಡ್ತಾ ಇದ್ದಾರೆ, ಅದನ್ನು ಶಾಸಕರಾದವರು ಹೇಳಬೇಕು. ಆದರೆ ಶಾಸಕರಿಗೆ ನಯಾ ಪೈಸೆ ಜವಾಬ್ದಾರಿನೇ ಇಲ್ಲ, ತನಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಕೊಂಡು ಅವರು ಆರಾಮ್ ಓಡಾಡ್ಕೊಂಡಿದ್ದಾರೆ. ತುಂಬ ದುರದೃಷ್ಟವಾದಂತಹ ಒಂದು ಜನರ ಗೋಳಾಗಿದೆ, ದುರದೃಷ್ಟಕರವಾದಂತಹ ಒಂದು ಗೋಳಾಗಿದೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಇನ್ನು ಕೆಎಸ್ಆರ್ಟಿಸಿ ವಿಚಾರಕ್ಕೆ ಬಂದರೆ ನನ್ನ ಹತ್ರ ದಾಖಲೆ ಇದೆ. ನಾನು ಮೊನ್ನೆ RTIನಲ್ಲಿ ಹಾಕಿದ್ದೆ. ಶಿರಸಿ ಘಟಕದಲ್ಲಿ, ಡಿಪೋ ಅಲ್ಲ, ಡಿಪೋ ಅಂದರೆ ಸುಮಾರು ಜಿಲ್ಲೆಯ ಮುಕ್ಕಾಲ ಅಂಶ ಬರ್ತದೆ. ಶಿರಸಿ ಘಟಕದಲ್ಲಿ 10 ಲಕ್ಷ ಓಡಿರುವಂಥ ಎಷ್ಟು ಬಸ್ ಇದೆ ಅಂತ ಕೇಳಿದೆ. ಅವರು ನನಗೆ ಕೊಟ್ಟಿದ್ದಾರೆ 10 ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಓಡಿರುವ ಬಸ್ಸು 79 ಬಸ್ ಇದೆ ಅಂತ. ಅಂದರೆ ಅರ್ಧಕ್ಕರ್ಧ ಬಸ್ಗಿಂತ ಜಾಸ್ತಿ ಬಸ್ 79 ಬಸ್ಸು 10 ಲಕ್ಷ ಮೇಲೆ ಓಡಿದೆ. 10 ಲಕ್ಷ ಮೇಲೆ ಓಡಿರುವಂತಹ ಬಸ್ಗಳಿದೆ. ಅಂದರೆ ಬಹುಶಃ ಈ ಉತ್ತರ ಕರ್ನಾಟಕ ಕಡೆಯೆಲ್ಲ ಓಡಿ ಅಲ್ಲಿ ಗುಜರಿ ಹಾಕುವಂಥ ಬಸ್ಗಳು ತಂದು ಇಲ್ಲಿ ಆಗ್ತಾ ಇದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆ, ನಮ್ಮ ಶಿರಸಿ ಅಂದರೆ ಡಸ್ಟ್ಬಿನ್ ನಿಮಗೆ. ಮತ್ತೆ ಮೆಕ್ಯಾನಿಕ್ಗಳಿಲ್ಲ. ನಾನು ಅದಕ್ಕೂ ಕೂಡ ನಾನು ದಾಖಲೆ ತೆಗೆದುಕೊಂಡಿದ್ದೇನೆ. ಸುಮಾರು ಎಷ್ಟು ಪೋಸ್ಟ್ ಇದೆಯೋ ಅದಕ್ಕೆ ಅರ್ಧಕ್ಕರ್ಧ ಪೋಸ್ಟು ಖಾಲಿ ಇದೆ. ಎಷ್ಟು ಇರಬೇಕಾಗಿತ್ತೋ ನೀವು ಆಲೋಚನೆ ಮಾಡಿದ್ರೆ ಇಡೀ ನಮ್ಮ ಶಿರಸಿ ವಿಭಾಗದಲ್ಲಿ 228 ಜನ ಮೆಕ್ಯಾನಿಕ್ಗಳು ಬೇಕಂದರೆ 150 ಪೋಸ್ಟ್ ಖಾಲಿ ಇದೆ. ಇಡೀ ಶಿರಸಿ ವಿಭಾಗದಲ್ಲೇ, ಘಟಕ ಅಲ್ಲ, ವಿಭಾಗದಲ್ಲಿರೋರೇ ಒಂದು 150 ಪೋಸ್ಟ್ ಖಾಲಿ ಇದೆ. ಅಂದರೆ ಹೆಚ್ಚು ಕಮ್ಮಿ ಇಲ್ಲೊಂದು 10-15 ಜನ, 10 ಜನ ಮೆಕ್ಯಾನಿಕ್ ಇರ್ಬೋದು. ಅದು ಇದಾರೋ ಇಲ್ಲೋ ಕರೆಕ್ಟಾಗಿ, ಅದು ಕೂಡ ಹೊಸಬರಿಗೆ ಕೆಲವು ಜನ ಇದೆ. ಈ ರೀತಿಯ ಅಂದರೆ ಅರ್ಧಕ್ಕಿಂತ ಜಾಸ್ತಿ ಹುದ್ದೆಗಳು ಖಾಲಿ ಇಟ್ಕೊಂಡು ಮತ್ತೆ ಆ ಅಧಿಕಾರಿಗಳು ಸುಳ್ಳು ಹೇಳೋ ಕೆಲಸ ಮಾಡಿಸ್ತಾರೆ. ಮನೆಯಿಂದಲಾಗ ಕೆಎಸ್ಆರ್ಟಿಸಿಯ DC ಹೇಳ್ತಾರೆ, ನಮ್ಮ KSRTC ಲಾಭದಲ್ಲಿದೆ ಅಂತೇಳಿ. ಹೋದ ವರ್ಷ 50 ಕೋಟಿ ಲಾಸ್ ಆಗಿದೆ, ಆಯಿತಾ. ಈ ಒಂದು ತ್ರೈಮಾಸಿಕದಲ್ಲಿ 4 ಕೋಟಿ ರೂಪಾಯಿ ಲಾಭ ಬಂದಿದೆ ಅಂತ ತೋರಿಸ್ತಾ ಇದೆ. ಇವರಿಗೆ 60% ಹೆಚ್ಚಿನ ಅಧಿಕಾರಿಗಳೇ ಇಲ್ಲ, ಪೋಸ್ಟ್ ಖಾಲಿ ಇದೆ, ಬಸ್ಗಳೇ ಬಿಡ್ತಾ ಇಲ್ಲ, ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಅಂದರೆ ಅಲ್ಲಿಂದ ಲಾಭ ಎಲ್ಲಿಂದ ಬಂತು? ಇವರಿಗೆ ಎಲ್ಲಿ ಜನ ಜಾಸ್ತಿ ಬರ್ತಾರೋ ಅಲ್ಲಿ ಮಾತ್ರ ಬಸ್ ಓಡಿಸ್ತಾರೆ. ಇಂಥ ಒಂದು ವ್ಯವಸ್ಥೆ ಇಟ್ಟುಕೊಂಡು ಇವರು KSRTC ಅವರು ಆಟ ಆಡ್ತಾ ಇದ್ದಾರೆ. PRED ಇರ್ಬೋದು ಮತ್ತು KSRTC ಇರ್ಬೋದು, ಎಲ್ಲೂ ಕೂಡ ಎಂಥ ಒಂದು ಸಮಸ್ಯೆ ಆಗಿದೆ ಅಂದರೆ ಜನ ಇನ್ನೇನು ದಂಗೆ ಹೇಳುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಅಷ್ಟು ಜನ ರೋಸ್ ಹೋಗಿದ್ದಾರೆ.
ಅಷ್ಟು ಕ್ರೋಧಗೊಂಡಿದ್ದಾರೆ. ಕೇವಲ ಸಿರ್ಸಿ ಮಾತ್ರ ಅಲ್ಲ, ಈ ರಸ್ತೆ ಹಾಳಾಗಿರುವಂಥದ್ದು ಸಿದ್ದಾಪುರ ಇರ್ಬೋದು, ಯಲ್ಲಾಪುರ ಇರ್ಬೋದು, ಬನವಾಸಿ ಇರ್ಬೋದು, ಮುನ್ಗೋಡು ಈ ವಿಭಾಗದಲ್ಲಿ ಈ ರೀತಿ ಆಗಿದೆ. ಈ ರಸ್ತೆ ಹಾಳಾಗಿದ್ದು ತುಂಬ ದುರದೃಷ್ಟಕರ. ಅದರಿಂದ ಇವೆಲ್ಲವೂ ಕೂಡ ಸರಿಯಾಗಬೇಕು ಅಂತ ಹೇಳಿ ದಿನಾಂಕ 7ನೇ ತಾರೀಕು ಅಂದರೆ ಗುರುವಾರ ದಿವಸ ಮಾರಿಕಾಂಬಾ ದೇವಸ್ಥಾನದಿಂದ ನಾವು ಹೊರಟು ಪಾದಯಾತ್ರೆ ಮುಖಾಂತರವಾಗಿ AC ಆಫೀಸವರೆಗೆ ತಲುಪಿ AC ಅವರ ಮುಂದೆ ನಾವು ಧರಣಿ ಕೊಡ್ತೇವೆ. ತಾವು ಒಂದು ಸಮನ್ವಯ ಸಭೆಯನ್ನು ಕರಿಬೇಕು, ಸಾರ್ವಜನಿಕ ಸಭೆಯನ್ನು ಕರಿಬೇಕು, ಎಲ್ಲ ಅಧಿಕಾರಿಗಳನ್ನು ಕರೆಸಬೇಕು. ಕರೆಸುವಂತಹ ಶಕ್ತಿ ನಿಮಗಿದೆ, ಆಯಿತಾ? ಕರೆಸಿ ಅವರಿಗೆ ತಕ್ಷಣ ಆದೇಶ ಮಾಡಬೇಕು, ತುರ್ತು ಕ್ರಮ ಕೈಗೊಳ್ಳಬೇಕು. ಜನರ ಪೇಷನ್ಸ್ ದಿನ ದಿನ ಕ್ಷೀಣಿಸ್ತಾ ಇದೆ. ಏನೋ ಒಂದು ಇಲ್ಲಿ ದಂಗೆ ಏಳುವಂತಹ ಸಾಧ್ಯತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಜನ ಅಷ್ಟು ಕ್ರೋಧಗೊಂಡಿದ್ದಾರೆ. ಅದರಿಂದ ಗ್ರಾಮೀಣಾಭಿವೃದ್ಧಿ ರಸ್ತೆಗಳು ಬಹುಶಃ ಸಾವಿರಾರು ಕಿಲೋಮೀಟರ್ಗಳಿದೆ. ಇದು ಸಿರ್ಸಿಯಲ್ಲೇ ಒಂದು 1000 ಕಿಲೋಮೀಟರ್ ಆಗ್ಬೋದು. ಚಿಕ್ಕ ಚಿಕ್ಕ ರಸ್ತೆಗಳನ್ನು ನೀವು ಮೆಜರ್ ಮಾಡ್ತೀವಿ. 1658 ಕಿಲೋಮೀಟರ್ ಗ್ರಾಮೀಣಾಭಿವೃದ್ಧಿ ರಸ್ತೆಗಳಿದೆ. ಅದನ್ನು 90% ರಸ್ತೆಗಳು ಬಂಡ ಮುಚ್ಚಿದ, ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಗ್ರಾಮೀಣಾಭಿವೃದ್ಧಿ ರಸ್ತೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಅವರಿಗೆ ಹೇಳಬೇಕು, ಮತ್ತು PWD ಹೇಳಬೇಕು, ಮತ್ತು ಸಿರ್ಸಿ ನಗರದ ಒಳಗೆ ಕೂಡ ಈಗ ಉದಾಹರಣೆಗೆ ಮರಾಠಿಕೊಪ್ಪ ರಸ್ತೆ, ಅದು ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಂದರ್ಭದಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಆ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಇರ್ಬೋದು, ಎಲ್ಲರೂ ಕೂಡ ಓಡಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಎಲ್ಲರನ್ನೂ ಕರೆದು ಸಾರ್ವಜನಿಕರು ಕರೀಲಿ ಆ ಸಭೆಗೆ. ಅವ್ರ ಕಷ್ಟವನ್ನು ನೇರವಾಗಿ ಹೇಳ್ತಾರೆ. ಇವಾಗ ಏನಾಗುತ್ತೆ, ಯಾವುದಾದ್ರು ಆಫೀಸಿಗೆ ಹೋದರೆ ಯಾರೂ ಸಿಗೋದಿಲ್ಲ, ನಮಗೆ ಯಾರು ಕೂಡ ಅಧಿಕಾರಿಗಳು ಸಿಗೋದಿಲ್ಲ. ಅದರಿಂದ ಒಂದು ಸಭೆ ಕರಿಬೇಕು. ತಾವು ಸಭೆ ಕರೀತೇನೆ ಅಂತ ಹೇಳೋ ತನಕ, ತಮ್ಮಿಂದ ಆಶ್ವಾಸನೆ ಸಿಗೋ ತನಕ ನಾವು ಅಲ್ಲೇ ಕುಳಿತು ಧರಣಿ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಪ್ರಮುಖವಾಗಿ ನಮ್ಮ ಬೇಡಿಕೆಗಳು, ಆ ದಿವಸದ ಬೇಡಿಕೆಗಳು AC ಅವರಿಗೆ ತುರ್ತು ಸಭೆ ಕರೆಯುವಂಥದ್ದೇ ನಮ್ಮ ಪ್ರಮುಖವಾದಂಥ ಬೇಡಿಕೆ. ಅಧಿಕಾರಿಗಳ ತುರ್ತು ಸಭೆ ಮತ್ತು ಪರಿಹಾರಕ್ಕೆ ಅವರು ಸೂಚನೆ ಕೊಡಬೇಕು ಅನ್ನುವಂಥದ್ದು. ಯಾವ್ಯಾವ ಡಿಪಾರ್ಟ್ಮೆಂಟು? ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು, ಲೋಕೋಪಯೋಗಿ, KSRTC ಇವೆಲ್ಲವನ್ನು ಕರೆದು ತುರ್ತು ಸಭೆಯನ್ನು ಮಾಡುವಂಥದ್ದು. ಎರಡನೇದು, ಈ ಮಳೆ ಮಾಪನ ಸಂಬಂಧಪಟ್ಟು ಹಲವಾರು ಬಾರಿ ಮನವಿ ಮಾಡಾಗಿದೆ. ಅದು ಈ ಮಳೆಗಾಲ ಜೋರು ಬರ್ತಾ ಇದೆ, ಇನ್ನೂ ಕೂಡ ಅದು ರಿಪೇರಿ ಆಗಿಲ್ಲ. ಅದ್ರ ಬಗ್ಗೆ ಕೂಡ AC ಅವರೊಂದು ಮಾತನಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಅವತ್ತಿನ ದಿವಸ ನಾವು ಸಭೆಯನ್ನು ಕರೆದು ಆದಷ್ಟು ಬೇಗ ಮಾತನಾಡಿ, ಅವತ್ತೇ ಮಾಡಿ, ಇಲ್ಲಾಂದರೆ ಬೇರೆ ದಿವಸ ಮಾಡಿ ಅಂತೇಳಿ ನಾವು AC ಅವರಿಗೆ ಒತ್ತಡ ಹಾಕುವಂತಹ ಕೆಲಸ ಮಾಡ್ತಾ ಇದ್ದೇವೆ. ಬಿಜೆಪಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ ಮಾತನಾಡಿ, ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯತ್ಗಳಿಗೆ ಅನುದಾನ ಬಾರದ ಕಾರಣದಿಂದಾಗಿ ಗ್ರಾಮೀಣ ಭಾಗದ ರಸ್ತೆಗಳೆಲ್ಲ ಹೊಂಡಮಯವಾಗಿದೆ. ರಸ್ತೆ ಸಮಸ್ಯೆಯಿಂದಲೇ ಬಸ್ಗಳು ಹಾಳಾಗುತ್ತಿವೆ. ಶಾಸಕರು ಮಾತನಾಡುವಾಗ ಕೇವಲ ನಿಲೇಕಣಿ ರಸ್ತೆಯನ್ನು ಸರಿಪಡಿಸುವ ವಿಚಾರವನ್ನು ಹೇಳುತ್ತಾರೆ. ಗ್ರಾಮೀಣ ಭಾಗದಲ್ಲಿ ರಸ್ತೆ ಹದಗೆಟ್ಟಿರುವುದರಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ತೊಂದರೆ ಆಗುತ್ತಿದೆ. ಆದಷ್ಟು ಬೇಗ ಸಮಸ್ಯೆಯನ್ನು ಸರಿಪಡಿಸಬೇಕು ಎಂದರು. ರಸ್ತೆಗಳಿರ್ಬೋದು, ಬಿಡುಗಡೆ ರಸ್ತೆಗಳಿರ್ಬೋದು, ಅದ್ರ ಜೊತೆಗೆ ಪಂಚಾಯತ್ ಸಂಬಂಧಪಟ್ಟಂತ ಒಳ ರಸ್ತೆಗಳಿರ್ಬೋದು, ಚರಂಡಿಗಳಿರ್ಬೋದು, ಎಲ್ಲವೂ ಕೂಡ ಕಳೆದ 2 ವರ್ಷಗಳಿಂದ ಈ ಬರ್ಸಾತ್ ಕಾಮಗಾರಿ ಅಂತ ಆಗ್ತಿತ್ತು. ಮತ್ತು ಮಳೆ ಬರುವಂತಹ ಸಿದ್ಧತೆಯಲ್ಲಿ ಗಟಾರದ್ದು ಹೂಳೆಲ್ಲ ಎತ್ತಿ ನೀರನ್ನು ಹರಿದೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ರು. ಆದರೆ ಕಳೆದ 2 ವರ್ಷದಿಂದ ಗ್ರಾಮ ಪಂಚಾಯತಿಗೆ ಯಾವುದೇ ಅನುದಾನ ಬರೆದಿದ್ದ ಕಾರಣದಿಂದಾಗಿ ಮತ್ತು ಈ ಹಳ್ಳಿಗಳ ರಸ್ತೆಗಳೆಲ್ಲ ಯಾವುದೂ ಕೂಡ ಹೊಂಡ ತುಂಬುವಂಥ ಕೆಲಸಗಳನ್ನು ಸಹಿತ ಮಾಡಲೇ ಇಲ್ಲ. ಎಲ್ಲೂ ಕೂಡ ಹೋಗ್ಲಿಕ್ಕಾಗಲ್ಲ. ಇವತ್ತಿನ ದಿವಸ KSRTC ಬಸ್ಸು ಮಧ್ಯೆ ಯಾಕೆ ಹಾಳಾಗ್ತಿದೆ ಅಂದರೆ ಬಹುಶಃ ರೋಡಿನ ಕಾರಣದಿಂದನೂ ಆಗಿರಬಹುದು. ಇವತ್ತಿನ ಈಗ ಮಾತಾಡುವಾಗ ಹೇಳ್ತಾ ಇದ್ರು, ಬಸ್ಸಿಗೆ ಬರ್ತಿದ್ರಂತೆ ಬಸ್ ಒಳಗಡೆ ಸೋರ್ತಾ ಇತ್ತು ಅಂತ ಹೇಳಿ. ನಿನ್ನೆ ಕಾಲೇಜಿಗೆ ಹೋಗೋ ಮಕ್ಕಳೆಲ್ಲ ಮೊನ್ನೆ ಬನವಾಸಿಯಲ್ಲಿ ನಿಂತಿದ್ದಾರೆ. ಯಾಕೆ ಕೇಳಿದ್ರೆ ಬನವಾಸಿಯಿಂದ ಬರ್ತಕ್ಕಂಥ ಬಸ್ ಕೆರೆಕೈ ಕತ್ತರೆಯಲ್ಲಿ ಹಾಳಾಗಿ ನಿಂತಿದೆ. ಅಂದ್ರೆ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸದಿಂದ ಹಿಡಿದು ಕೆಲಸಕ್ಕೆ ಹೋಗೋರಿಂದ ಹಿಡಿದು ಎಲ್ಲರಿಗೂ ಕೂಡ ಈ ಎಲ್ಲ ಸಮಸ್ಯೆಗಳಿಂದಾಗಿ ತುಂಬಾ ತೊಂದರೆ ಆಗ್ತಾ ಇದೆ. ನಾವು ನೋಡ್ತಿದ್ದೇವೆ ಶಾಸಕರ ಕೆಲವು ಸರಿ ಮಾತಾಡುವಾಗ ನೀಲಗಣಿ ರಸ್ತೆ ಒಂದು ಸರಿ ಮಾಡಿಕೊಡ್ಬೇಕು ಅಂತ ಒಂದು ವಿಚಾರ ಹೇಳ್ತಾರೆ ಬಿಟ್ರೆ, ಒಂದು MLA ಬರುವಂತಹ ಕ್ಷೇತ್ರದಲ್ಲಿ ಈಗಾಗಲೇ ಸಿರ್ಸಿ ಸಿದ್ದಾಪುರ ಕ್ಷೇತ್ರ ನೋಡಲಿಕ್ಕೆ 2800ರಿಂದ 900 ಕಿಲೋಮೀಟರ್ಗಳಷ್ಟು ನಮಗೆ ಗ್ರಾಮೀಣ ರಸ್ತೆಗಳು ಬರ್ತವೆ. ಸಿರ್ಸಿ ತಾಲೂಕಲ್ಲಿ 1500 ಕಿಲೋಮೀಟರ್ ಮೇಲ್ಪಟ್ಟು ನಮಗೆ ಗ್ರಾಮೀಣ ರಸ್ತೆಗಳಿದೆ. ಈ ಗ್ರಾಮೀಣ ರಸ್ತೆಗಳ ಎಲ್ಲಿ ನೀವು ನೋಡಿದ್ರು ಕೂಡ ರೀಕಾರ್ಪೆಟ್ ಮಾಡುವಂತ ಕೆಲಸ ಆಗಲಿಲ್ಲ, ಹೊಂಡ ತುಂಬುವಂತ ಕೆಲಸ ಆಗಲಿಲ್ಲ, ಮಳೆಗಾಲದಲ್ಲಿ ನೀರು ಬಂದು ನಿಂತ್ಕೊಂಡಾಗೆಲ್ಲ ಹರಿದು ಹೋಗ್ಬೇಕು ಅಂದ್ರೆ ಗಟಾರ ಬಿಟ್ಕೊಡುವಂತ ಕೆಲಸಗಳಾಗಲಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಓಡಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಶಾಲೆ ಮಕ್ಕಳು ಹಳ್ಳಿಯಿಂದ ಬರೋರಿಗೆ ಈ ಸಮಸ್ಯೆ ಇದೆ. ಪೇಟೆಗಳು ನಾವು ನೋಡ್ತೇವೆ, ಸರ್ಕಾರಿ ಆಸ್ಪತ್ರೆ ಎದುರಿಗೆ ಅವೆಮಿನಿಯ ಶಾಲೆ ಇದೆ, ಸೆಂಟ್ರಲ್ ಸ್ಕೂಲ್ ಇದೆ. ಆ ರೋಡಲ್ಲಿ ಬರ್ಬೇಕು, ಹಂಪ ಅರ್ಥ ಬರಬೇಕು. ಚಿಕ್ಕ ಮಕ್ಕಳನ್ನ ಕೂರಿಸ್ಕೊಂಡಿರ್ತಾರೆ, ಬೈಕಿಂಗ್ ಬರುವಾಗ ಬಿದ್ದರೆ ಯಾರು ಜವಾಬ್ದಾರಿ? ದಿವಸ ರಸ್ತೆಯಲ್ಲಿ ಓಡಾಡ್ತಾ
ಹಾಗಾಗಿ ಇವ್ರಿಗೆ ಗೊತ್ತಾಗೋದಿಲ್ವಾ ಅದನ್ನ? ಹಾಗಾಗಿ ದಯವಿಟ್ಟು ತಕ್ಷಣದಲ್ಲಿ ಇದೆಲ್ಲವನ್ನ ರಿಪೇರಿ ಮಾಡಬೇಕು ಅನ್ನುವಂಥ ಒಂದು ಕಾರಣದಿಂದಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ನಾವು ಸಿರ್ಸಿ ನಾಗರಿಕರು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಸಿರ್ಸಿ ನಗರದ ಸುತ್ತಮುತ್ತ ಇರುವಂಥದ್ದು ಗ್ರಾಮೀಣ ರಸ್ತೆಗಳೆಲ್ಲವೂ ಕೂಡ ಸರಿಯಾಗಬೇಕು ಅಂದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ನಮ್ಮ ವ್ಯವಸ್ಥೆಯ ಬಗ್ಗೆ ಹೋರಾಟವನ್ನು ಮಾಡಬೇಕು. ತಾವೆಲ್ಲರೂ 7ನೇ ತಾರೀಕಿನ ದಿವಸ ಬೆಳಿಗ್ಗೆ 10:30 ಬನ್ನಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ಳೋದಕ್ಕೆ ಇಷ್ಟ. ಹುದ್ಗಾರ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಶೋಭಾ ನಾಯ್ಕ್ ಮಾತನಾಡಿ, ರಸ್ತೆಗಿಂತ ಹೊಂಡಗಳೇ ಹೆಚ್ಚಾಗಿರುವುದರಿಂದ ಜನರಿಗೆ ನಡೆದುಕೊಂಡು ಅಥವಾ ವಾಹನ ತೆಗೆದುಕೊಂಡು ಹೋಗಬೇಕಾ ಎನ್ನುವ ಸ್ಥಿತಿ ನಿರ್ಮಾಣವಾಗಿದೆ. ಜನರ ಸದ್ಯದ ಪರಿಸ್ಥಿತಿ ಹೇಗಿದೆ ಎಂದರೆ ಇನ್ಸೂರೆನ್ಸ್ ಮಾಡಿಕೊಂಡು ಓಡಾಡುವ ಸ್ಥಿತಿ ಬಂದಿದೆ. ಕೇವಲ ಜನಸಾಮಾನ್ಯರು ಧ್ವನಿ ಎತ್ತಿದರೆ ಮಾತ್ರ ಶಾಸಕರು ಕೆಲಸ ಮಾಡಿಸುತ್ತಾರೆ ಎಂದು ಮಾಧ್ಯಮದ ಮೂಲಕ ಶಾಸಕರಿಗೆ ಪ್ರಶ್ನಿಸಿದರು. ಒಂದು ಟೀಚರು ಪಾಪ ಏನೋ ಒಂದು ಸ್ವಲ್ಪ ಛತ್ರಿ ಜಯಿಸುವಾಗ ಗಂಡನ ಬೈಕಿಂದ ಬಿದ್ದು ಒಬ್ಬರು ಲೇಡೀಸ್ ಮರಣ ಮಾಡಿದ್ರು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಹೊಂಡದಲ್ಲಿ ಆ ಹೊಂಡ ತಪ್ಪಿಸ್ಬೇಕೋ, ಯಾಕಂದರೆ ರಸ್ತೆ ಇಲ್ಲ, ಬರೀ ಹೊಂಡಗಳೇ ಇದೆ. ನಮ್ಮನೆ ಹತ್ರ ಕೂಡ ನಮ್ಮ ಗಣೇಶ ನಗರ ಇದರಲ್ಲೂ ಕೂಡ ಒಬ್ಬರು ಕೈಯನ್ನು ಪೂರ್ತಿ ಮುಟ್ಕೊಂಡು ಮಂಗಳೂರಿಗೆ ಹೋಗಿ ಟ್ರೀಟ್ಮೆಂಟನ್ನು ತೊಗೊಂಡು ಬಂದರು. ಅಂದರೆ ಜನರಿಗೆ ಪೇಟೆಗೆ ಹೋಗಬೇಕು ಅಂದರೆ ನಡ್ಕೊಂಡು ಹೋಗಬೇಕು ಅಂದರೂ ಕಷ್ಟ, ಒಂದು ಗಾಡೀಲಿ ಹೋಗಬೇಕು ಅಂದರೂ ಕಷ್ಟ. ಆ ರೀತಿಯಾಗಿ ನಮ್ಮ ಸಿರ್ಸಿ ನಗರ ಮತ್ತು ಗ್ರಾಮೀಣ ರಸ್ತೆಗಳು ಈ ರೀತಿಯಲ್ಲಿ ಇದೆ. ಮೊನ್ನೆ ಯಾರು ಹೇಳ್ತಾ ಇದ್ರು, ಇನ್ಸೂರೆನ್ಸನ್ನು ಕಟ್ಕೊಂಡೇ ನಾವು ತಿರುಗಾಡಬೇಕೇನೋ, ಯಾಕಂದರೆ ಹೋದವರು ಮನೆಗೆ ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇರಲ್ಲ ಅನ್ನುವಂಥದ್ದು. ಯಾಕಂದರೆ 100% ಲೇಡೀಸು ಇವತ್ತು ಪಾಪ 100% ಲೇಡೀಸು ಗಾಡಿಯನ್ನು ಹೊಡಿತಾ ಇದ್ದಾರೆ ಇವತ್ತು ಎಲ್ಲರೂ. ಯಾಕಂದರೆ ಮಕ್ಕಳಿಗೆ ಸ್ಕೂಲಿಗೆ ಬಿಡೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸ ಲೇಡೀಸೇ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರಸ್ತೆಯಲ್ಲಿ ಅವರು ಯಾವ ರೀತಿಯಲ್ಲಿ ಹೋಗಬೇಕು? ಈಗ ಸರ್ ಹೇಳಿದಾಗೆ ಒಂದು ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗನ್ನು ಮಾಡಿ ಆ ರಸ್ತೆಗಳಿಗೆ ನಾವು ಏನು ವ್ಯವಸ್ಥೆ ಮಾಡ್ಬೋದು ಅನ್ನೋದನ್ನು ನಮ್ಮ ಶಾಸಕರು ಅದನ್ನು ನೋಡಲೇಬೇಕಾಗ್ತದೆ. ಇದು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿದ್ರೆ ಪ್ರತಿಯೊಬ್ಬರು ಕೂಡ ಏನು ನಾವು ಧ್ವನಿ ಎತ್ತದೆ ಇದ್ರೆ ನಮ್ಮ ಸಿರ್ಸಿ ಈ ರೀತಿಯಾಗಿ ಹೊಂಡಮಯ ಆಗಿರ್ಬೇಕಾ? ಇವತ್ತು ಮೊನ್ನೆ ಇವರು ಒಂದು ವಿಷಯ ತೆಗೆದಾಗ ಈಗ ಹುಬ್ಳಿ ರೋಡ್ಗಳಿಗೆಲ್ಲ ಗೊಂದಲನ್ನ ಹಾಕ್ತಾ ಇದ್ದಾರೆ, ಮತ್ತೆ ನೀಲಕಣಿ ರಸ್ತೆಗೂ ಕೂಡ ದುರಸ್ತಿಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದಕ್ಕೂ ಧ್ವನಿ ಎತ್ತದಾಗ ಅಷ್ಟೇ ಕೆಲಸ ಆಗ್ತದೋ ಅಥವಾ ತಮ್ಮ ಗಮನಕ್ಕೂ ಬರ್ತದೋ ಅನ್ನುವಂಥ ವಿಷಯವನ್ನು ನಾನು ನೀವು ಕೇಳ್ತಾ ಇದ್ದೇನೆ ಮಾಧ್ಯಮದ ಮೂಲಕ. ನೀವು ಕೆಲಸ ಮಾಡ್ತಾ ಇದ್ದೀರಿ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ, ನೀವು ಸಹಾಯ ಮಾಡ್ತಾ ಇದ್ದೀರಿ ಹೇಳ್ತಾ ಇಲ್ಲ ನಾವು. ದಯವಿಟ್ಟು ಜನರಿಗೆ ತೊಂದರೆ ಕೊಡುವಂಥ ಕೆಲಸಗಳು ಆಗಬಾರ್ದು. ಎಲ್ಲ ನಗರ ರಸ್ತೆಗಳಿರ್ಬೋದು, ಈ ಬಸ್ಸಿನ ವಿಷಯವನ್ನು ಕೂಡ ಹೇಳಿದ್ರು. ಹಳ್ಳಿಗಳ ಕಡೆ ಬಸ್ ಇಲ್ಲದೆ ಇದ್ದರೆ ಪಾಪ ಅವ್ರು ಕಾಲೇಜಿಗೆ ಬರೋದು ಹೇಗೆ, ಶಾಲೆಗೆ ಬರೋದು ಹೇಗೆ, ಇಂಥ ಒಂದು ವಿಷಯಗಳನ್ನು ಗಮನವಿಟ್ಟು ಕೇಳಬೇಕು ಅನ್ನುವಂಥದ್ದು ನಮ್ಮ ಮನವಿ. ಮತ್ತು ಜನರಲ್ಲೂ ಕೂಡ ಸರ್ ಹೇಳಿದ್ರೆ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೀವು ಅಲ್ಲಿ ಮನೇಲಿ ಕೂತು ನಮ್ಮ ರಸ್ತೆ ಸರಿ ಇಲ್ಲ, ಹೊಂಡ ಸರಿ, ನನಗೆ ಎಷ್ಟೋ ಫೋನ್ಗಳು ಬರ್ತದೆ, ಶೋಭಕ್ಕ ಅದು ಏನು ನಾವು ಏನು ಮಾಡೋದು, ಆ ಥರ ಹೊಂಡ ಬಿಡಿ, ನಾವೇನು ಮಾಡ್ಲಿಕ್ಕೆ ಬರ್ತದೆ? ಈಗ ನಗರಸಭೆಯಲ್ಲಿ ಕೇಳಿದ್ರೆ ಅವರು ಇಲ್ಲ ಮೊನ್ನೆ ಎಲ್ಲ ಟೆಂಡರ್ ಆಗಿದೆ, ಟೆಂಡರ್ ಆದವರು ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಮಳೆ ಇತ್ತು, ಆ ಮಳೆಯಿಂದ ನಾವು ಕೂಡ ಸುಮ್ಮನೆ ಇದ್ವಿ. ಈಗ ಮಳೆ ಕೂಡ ಕಡಿಮೆ ಆಗಿದೆ, ಅದಕ್ಕೆ ಏನಂತ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಲ್ವಾ? ಜನರಲ್ಲೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇವೆ, ದಯವಿಟ್ಟು ನೀವೆಲ್ಲರೂ ಏನೋ ಸಂಘ ಸಂಸ್ಥೆಗಳು ಅದನ್ನೆಲ್ಲ ಮಾಡ್ಕೊಂಡಿದ್ದೀರಿ, ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. ಕೈ ಜೋಡಿಸಿದಾಗ ಒಂದು ಧ್ವನಿ ಎತ್ತಿದಾಗ ಯಾರೇ ಇರಲಿ, ಒಂದು ಜನಪ್ರತಿನಿಧಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಆದಂಥ ಕರ್ತವ್ಯ ಇರ್ತದೆ. ಅವರು ಯಾವುದೇ ಜನಪ್ರತಿನಿಧಿ ಇರಲಿ, ಅವರಿಗೆ ಒಂದು ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಾವೆಲ್ಲರೂ ಸೇರಿ. ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಮುಖರಾದ ಜಯಶ್ರೀ ಗೌಡರ್ ಭಾಷಿ ಮಾತನಾಡಿ, ನಗರ ಅಷ್ಟೇ ಅಲ್ಲದೆ ಗ್ರಾಮೀಣ ಭಾಗದ ರಸ್ತೆಗಳು ಕೂಡ ಹಾಳಾಗಿದ್ದು ಅಪಘಾತಗಳು ಹೆಚ್ಚಾಗಲು ಮುಖ್ಯ ಕಾರಣ ಎಂದರೆ ರಸ್ತೆ ದುರಸ್ಥಿತಿಯಾಗಿರುವುದು. ರಸ್ತೆ ಇಲ್ಲ ಎಂದರೆ ಜನಸಂಪರ್ಕವೇ ಹಾಳಾಗುತ್ತದೆ. ಜನರ ಕಷ್ಟ ಸ್ಪಂದಿಸಲು ಸರ್ಕಾರ ವಿಫಲವಾಗುತ್ತಿದೆ ಎಂದರು. ಧ್ವನಿ ಇರೋದು ಅತಿ ಅವಶ್ಯವಾದ ಒಂದು ಸಂದರ್ಭ ಇದೆ. ಈಗ ಬರೀ ನಗರ ಪ್ರದೇಶಗಳಲ್ಲಿ ಅಷ್ಟೇ ಅಲ್ಲ, ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ರಸ್ತೆಗಳೆಲ್ಲ ಹೊಂಡಗಳಿಂದ ತುಂಬಿದ್ದಾವೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಸ್ತೆಗಳ ಪಕ್ಕದಲ್ಲಿರ್ತಕ್ಕಂಥ ಗಟಾರಗಳನ್ನು ಇನ್ನೂ ತನಕ ಬೆಳೆಯಲಿಲ್ಲ, ಆ ಜಾಡುಗಳನ್ನು ಕೂಡ ಇನ್ನೂ ತನಕ ತೆರವುಗೊಳಿಸಿಲ್ಲ. ಇಂಥ ಪರಿಸ್ಥಿತಿ ದುಸ್ಥಿತಿಯಲ್ಲಿ ಈಗಾಗಲೇ ಗ್ರಾಮೀಣ ಪ್ರದೇಶಗಳು ಕೂಡ ಇದ್ದಾವೆ. ಹಾಗಾಗಿ ಅತಿ ಅವಶ್ಯವಾಗಿ ಜನರಿಗೆ ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ರಸ್ತೆ. ಈ ರಸ್ತೆ ಇಲ್ಲ ಅಂತ ಹೇಳಿದರೆ ಸಂಪರ್ಕ ವ್ಯವಸ್ಥೆನ ಹಾಳಾಗಿ ಹೋಗ್ತದೆ. ಹಾಗಾಗಿ ಆದಷ್ಟು ಬೇಗ ಈಗ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸಬೇಕು.
ಜನಪ್ರತಿನಿಧಿಗಳು ಯಾರು ಬೇಡದ್ರು ಜನಪ್ರತಿನಿಧಿಗಳ ಹತ್ರನೇ ಬೇಡಬೇಕಾಗ್ತದೆ. ಅವರು ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರ ಹತ್ರ ಕೇಳಬೇಕು? ಇನ್ನು ಅಧಿಕಾರಿಗಳ ಹತ್ರ ಮನವಿಯನ್ನು ಇಡಲೇಬೇಕಾದಂಥ ಒಂದು ಪರಿಸ್ಥಿತಿ. ಹಾಗಾಗಿ ಈ ಒಂದು ವಿಷಯದಲ್ಲಿ ಎಲ್ಲರೂ ದನಿಗೂಡಿಸಬೇಕು. ತಾವತ್ತು ಮಾಧ್ಯಮದವರು ಆಗಾಗ ರಸ್ತೆ ಹೊಂಡಗಳ ಬಗ್ಗೆ, ಆಮೇಲೆ ಅಪಘಾತಗಳ ಬಗ್ಗೆ ಬರೀತಾನೆ ಇದ್ದೀರಿ. ಅಪಘಾತಕ್ಕೆ ಮೂಲ ಕಾರಣ ರಸ್ತೆ. ಈಗಾಗಲೇ ಮೇಡಮ್ ಹೇಳಿದರು, ಈ ಮೊನ್ನೆ ಒಬ್ಬ ಶಿಕ್ಷಕಿ ಸಾವನ್ನಪ್ಪಿರೋದು ಇಂಥ ಒಂದು ಘಟನೆಯಿಂದನೇ. ರಸ್ತೆಗಳಲ್ಲಿ ಸುರಕ್ಷಿತವಾಗಿ ಹೋಗಿ ತಲುಪ್ತಾರೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ. ಆಮೇಲೆ KSRTC ಬಸ್ಸುಗಳು, ಮೊನ್ನೆ ನಮ್ಮ ಭಾಷೆಯಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಾಯಿತು. ಶಾಲಾ ಸಮಯಕ್ಕೆ ಸರಿಯಾಗಿ ಬಸ್ಸುಗಳು ಬರೋಲ್ಲ. ಹಾಗಿದ್ರೆ ಯಾವ ರೀತಿ ಶಿಕ್ಷಣವನ್ನು ಪಡೆಯೋದಕ್ಕೆ ಸಾಧ್ಯ ಗ್ರಾಮೀಣ ಪ್ರದೇಶದ ಮಕ್ಕಳು? ಹಾಗಾಗಿ ಎಲ್ಲ ರೀತಿಯಿಂದಲೂ ಕೂಡ ಇಲ್ಲಿ ವಿಫಲ ಆಗ್ತಾ ಇದೆ. ಸರ್ಕಾರ ಸರಿಯಾದ ರೀತಿಯಲ್ಲಿ ಜನರಿಗೆ ಸ್ಪಂದಿಸ್ತಾ ಇಲ್ಲ. ಅಧಿಕಾರಿಗಳ ಹತ್ರ ಹೋಗಿ ಕೇಳಿದರೆ ಅವ್ರ ಹತ್ರ ಉತ್ತರಗಳಿಲ್ಲ. ಎಲ್ಲರಿಗೂ ಮೇಲೆ ಕಾಣಿಸ್ತಾ ಇದೆ. ಅವರಿಗೂ ಸಾಕಷ್ಟು ಕೆಲಸಗಳು ಸಿಕ್ಕರೆ ಅಧಿಕಾರಿಗಳಿಗೆ ಕೆಲಸ ಮಾಡಿ ನಾವು ಒಂದು ಒಳ್ಳೆ ಕೆಲಸ ನಮ್ಮ ಪೀರಿಯಡ್ನಲ್ಲಿ ಅಂತಕ್ಕಂಥ ಭಾವನೆ ಅವ್ರಿಗೆ ಬರ್ತಿತ್ತು. ಆದರೆ ಏನಾಗಿದೆ ಅಂತಂದರೆ ಹಣನೇ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಕೂಗು ಕೇಳಿಸ್ತಾ ಇದೆ. ಮೊನ್ನೆಯಲ್ಲೂ 50 ಕೋಟಿ ಪಕ್ಷದ ಶಾಸಕರಿಗೆ ಕೊಟ್ಟು ಅಂತಕ್ಕಂಥ ಒಂದು ವಿಚಾರವನ್ನು ಮಾಧ್ಯಮಗಳೆಲ್ಲ ನೋಡಿದ್ದೀವಿ. ಬಿಟ್ಟರೆ ಇಲ್ಲಿ ತನಕ ಅವರು ಎಲ್ಲಿ ಹಾಕ್ತಾರೋ ಎಲ್ಲಿ ಬಿಡ್ತಾರೋ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇದು ಕೂಡಲೇ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ 7ನೇ ತಾರೀಕಿನ ಇದರಲ್ಲಿ ಒಂದು ಒತ್ತಾಯದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಜನರಲ್ಲಿ ವಿನಂತಿಯನ್ನು ಮಾಡ್ತಾರೆ. ಹಿರಿಯ ಇಂಜಿನಿಯರ್ ಅನಿಲ್ ಕರಿ ಮಾತನಾಡಿ, ಪ್ರತಿಯೊಂದು ವ್ಯವಸ್ಥೆ ಬೇಕಾದರೆ ಇಂದು ಹೋರಾಟದ ಮೂಲಕವೇ ಪಡೆದುಕೊಳ್ಳುವ ಸ್ಥಿತಿ ಬಂದಿದೆ. ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ರಸ್ತೆ ಮೇಲೆ ಸುರಕ್ಷಿತವಾಗಿ ಓಡಾಡುವ ಹಕ್ಕಿದೆ. ಅದನ್ನು ನಾವೇ ಹೇಳಿಕೊಡುವ ಪರಿಸ್ಥಿತಿ ಬರಬಾರದು ಎಂದರು. ಅದಕ್ಕೆ ಬಹಳಷ್ಟು ಕಂಡೀಷನ್ಸು ಕೊಟ್ಟಿದ್ದಾರೆ. ಯಾವುದಕ್ಕೆ ಯಾವ ಎಷ್ಟೆಷ್ಟು ಹೇಗೆ ರೀತಿ ಕಂಪಲ್ಸರಿ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ರೆಫರೆನ್ಸಸ್ಸು ಇದ್ದಾವೆ. ಅದನ್ನು ಸ್ಟಡಿ ಮಾಡಿ ಇದಕ್ಕೆ ಲಾಯರ್ಸ್ ಎಲ್ಲ ಒಂದು ಸ್ವಲ್ಪ ನಮ್ಮಲ್ಲಿಂದ ಹೊರಗೆ ಬಂದು ಅವ್ರಿಗೆ ಹೆಲ್ಪ್ ಮಾಡಿ ಕೋರ್ಟಿಗೆ ಹೋದರೆ ಕಾಂಪನ್ಸೇಷನ್ ಸಿಗುವಂಥ ಒಂದು ವ್ಯವಸ್ಥೆ. ಈಗ ಬರೀ ಸರ್ಕಾರದವ್ರು ಕೊಟ್ಟರೆ ಸರ್ ಹೇಳಿದ ಪ್ರಕಾರ ಯಾರೋ ಒಂದು 10,000 ಕೊಟ್ಟ 5,000 ಕೊಟ್ಟ ಒಂದು ಭಿಕ್ಷೆ ಕೊಟ್ಟೋಸ್ಕರ ಅವನಿಗೆ ಆಸ್ಪತ್ರೆ ಮುಟ್ಟೋದಕ್ಕೆ ಸಾಲೋದಿಲ್ಲ. ಅವರು ಮುಂದಿನ ಒಂದು ಫ್ಯಾಮಿಲಿಗೆ ಪ್ರೊಟೆಕ್ಷನ್ಗೆ ಬೇಕಾದರೆ ಅವರಿಗೆ ಈ ಲಾದಲ್ಲೂ ಒಂದು ಇದು ಅದಕ್ಕೆ ಪ್ರೊವಿಷನ್ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಅದನ್ನು ಒಂದು ಸ್ವಲ್ಪ ಅವೇರ್ನೆಸ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿದರೆ ಒಂದು ಒಳ್ಳೆ ಕೆಲಸ ಆಗ್ಬೋದು ಅಂತೇಳಿ ಹೇಳ್ತಾ ನನ್ನ ಈ ಅವಕಾಶಕ್ಕೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಲಪ್ಪ ಜಕ್ಕಣ್ಣನವರ್ ಮಾತನಾಡಿ, ವಾಹನಗಳಿಗೆ ಇಂತಷ್ಟೇ ಕಿಲೋಮೀಟರ್ ಚಲಾಯಿಸಬೇಕು ಎನ್ನುವ ನಿಯಮವಿದೆ. ಆದರೂ ಮತ್ತೆ ಅದೇ ಬಸ್ಸುಗಳನ್ನು ಚಲಾಯಿಸಿದರೆ ರಸ್ತೆ ಮಧ್ಯದಲ್ಲೇ ಹಾಳಾಗುವುದರ ಜೊತೆಗೆ ಅಪಘಾತಗಳು ಸಂಭವಿಸುತ್ತವೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಹಕಾರಿ VM ಹೆಗಡೆ ಕಬ್ಬೆ, ರಾಘವೇಂದ್ರ ನಾಯ್ಕ್ ಸೇರಿದಂತೆ ಇನ್ನಿತರರು ಇದ್ದರು. ಆ ವೆಹಿಕಲ್ಗಳು ಇಂತಿಷ್ಟು ಕಿಲೋಮೀಟರ್ ಓಡಿದ ಮೇಲೆ ಅವುಗಳನ್ನು ಮತ್ತೆ ಮರುಬಳಕೆ ಮಾಡಬಾರ್ದು ಅಂತ ಒಂದು ನಿಯಮಗಳು ಇದ್ದಾವೆ. ಈಗಾಗಲೇ ಇಲ್ಲಿ ಅನಂತಮೂರ್ತಿಯವರು ಗಮನಕ್ಕೆ ತಂದಂತೆ 10,500 ಕಿಲೋಮೀಟರ್ ಓಡಿದಂಥ 10 ಲಕ್ಷ ಕಿಲೋಮೀಟರ್ ಓಡಿದಂಥ ಎಷ್ಟು 79 ಬಸ್ ಅದಾವೆ ಅಂತ ನನ್ನ ಗಮನಕ್ಕಿದ್ದಂಗೆ 3 ಲಕ್ಷದ ಮೇಲೆ ಅದನ್ನು ಮರುಬಳಕೆ ಮಾಡಬಾರ್ದು. ಕರೆಕ್ಟ್ ನೆನಪಿಲ್ಲ. ಹಾಗಾಗಿ ಯಾವ ಅವುಗಳ ಕಿಲೋಮೀಟ್ರು ಓಡಿದ್ರ ಮೇಲೆ ಓಡ್ಸಕ್ಕೆ ಮತ್ತೆ ಬರೋಂಗಿಲ್ಲ ಅಂಥ ಬಸ್ಗಳನ್ನು ತಂದು ಓಡಿಸೋದು. ಅದಕ್ಕಾಗಿ ಅವು ಆಕ್ಸಿಡೆಂಟ್ ಆಗ್ತಾವೆ, ಅಲ್ಲಲ್ಲಿ ಕೆಟ್ಟು ನಿಲ್ತಾವೆ. ಅದರಲ್ಲಿ ಉಳಿದ ಸಿಬ್ಬಂದಿ ಕೊರತೆ ಅವರು ಹೇಳಿದರು, ಸಿಬ್ಬಂದಿಗಳ ಕೊರತೆ ಇದೆ ಅಂತ. ಕೆಲವು ಈ ಕಾಗದ ಪತ್ರ ಸಿಬ್ಬಂದಿ ಅವರು ಪೂರೈಸ್ಬೋದು. ಅಲ್ಲಿ ಮೆಕ್ಯಾನಿಕಲ್ ರಿಪೇರಿ ಮಾಡುವಂಥ ಹುದ್ದೆಗಳು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಇದ್ದರೆ ಮೊದಲೇ ಯಾವುದು ಓಡಿಸೋಕ್ಕೆ ಸಾಧ್ಯ ಮಾಡಬಾರ್ದು ಆ ಬಸ್ಗಳನ್ನು ತಂದು ಓಡಿಸ್ತಾ ಇದ್ದಾರೆ. ರಿಪೇರಿ ಮಾಡೋಕ್ಕೂ ಜನ ಇದ್ದಂಗೆ ಆಗ್ತದೆ, ಕಷ್ಟ ಆಗ್ತದೆ. ಮತ್ತು ಉಳಿದ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.